2024 ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ಬಹುಜನ ಸಮಾಜ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬಹುಜನ ಸಮಾಜ ಪಾರ್ಟಿ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಇವತ್ತು ನಾವು ಘೋಷಣೆ ಮಾಡಲಿಕ್ಕಿದ್ದೇವೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಸೂಚನೆ ಮೇರೆಗೆ, ಅದೇ ರೀತಿ ರಾಜ್ಯ ಸಮಿತಿಯ ಸೂಚನೆ ಮೇರೆಗೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಕ್ಕ ಮಾಯಾವತಿಜಿಯವರು ನಮ್ಮ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿಗಳಾದಂಥ ಕಾಂತಪ್ಪ ಲಂಗರವರ ಹೆಸರನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯಿಂದ ರಾಜ್ಯ ಸಮಿತಿಗೆ ಸೂಚನೆಯನ್ನೇ ಮಾಡಿದ ಪ್ರಕಾರ ಇವತ್ತು ರಾಷ್ಟ್ರೀಯ ಸಮಿತಿಗೆ ರಾಜ್ಯ ಸಮಿತಿ ಸೂಚನೆ ಮಾಡಿ ಅಕ್ಕ ಮಾಯಾವತಿಯವರು ರಿಫಾರ್ಮನ್ನು ಕೊಡುವುದರ ಮೂಲಕ ಕಾಂತಪ್ಪ ಅಲಂಗರವರ ಬಹುಜನ ಸಮಾಜ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯೆಂದು ಘೋಷಿಸಿದ್ದಾರೆ. ಹಾಗಾಗಿ ಇವತ್ತು ನಾವು ಕಾಂತಪ್ಪ ಅಲಂಗರವರು ಒಬ್ಬ ಸರ್ಕಾರಿ ನೌಕರಿಯಾಗಿದ್ದು ಈಗ ನಿವೃತ್ತಿಯಾಗಿಕೊಂಡು ಸುಮಾರು 40 ವರ್ಷಗಳಿಂದ ಅವರು ಸರ್ಕಾರಿ ಹುದ್ದೆಯಲ್ಲಿರುವಾಗ ಅವರು ಸಾಮಾಜಿಕ ಸಂಘಟನೆ ಮತ್ತು ಸಮಾಜ ಪರಿವರ್ತನೆ ಚಳವಳಿಯಲ್ಲಿ ನಿರಂತರವಾಗಿ ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ವಿದ್ಯಾರ್ಥಿಗಳ ಒಂದು ಉತ್ತಮ ಶಿಕ್ಷಣಕ್ಕಾಗಿ ಅವರ ಕೊಡುಗೆ ತುಂಬ ಇದೆ. ಮತ್ತು ಕಾರ್ಮಿಕರ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಕೂಡ ಅವರು ಹೋರಾಟ ಮಾಡಿದವರು, ರೈತ ಪರ ಹೋರಾಟ ಮಾಡಿದವರು, ಹಾಗೆ ಎಲ್ಲ ತಳ ಸಮುದಾಯದ ಅನ್ಯಾಯದ ವಿರುದ್ಧ, ಮಹಿಳೆ ದೌರ್ಜನ್ಯದ ವಿರುದ್ಧ ಕೂಡ ಅನೇಕ ಹೋರಾಟ ಮಾಡಿದವರು. ಇದನ್ನು ಕಂಡಂಥ ಬಹುಜನ ಸಮಾಜ ಪಾರ್ಟಿಗೆ ಅವರು ನಿವೃತ್ತಿಯಾದ ನಂತರ ಬಹುಜನ ಸಮಾಜ ಪಾರ್ಟಿಯ ಸಿದ್ಧಾಂತವನ್ನು ಒಪ್ಪಿಕೊಂಡು ಬಹುಜನ ಸಮಾಜ ಪಾರ್ಟಿಗೆ ಸೇರ್ಪಡೆಯಾಗಿ ಈಗ ಅವರ ಎಲ್ಲ ಈ ಹಿನ್ನೆಲೆಯನ್ನು ನೋಡಿ ಬಹುಜನ ಸಮಾಜ ಪಕ್ಷ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಿಗೆ ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಬಹುಜನ ಸಮಾಜ ಪಾರ್ಟಿ ಇಡೀ ದೇಶಾದ್ಯಂತ ಯಾವುದೇ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಳ್ಳದೆ ಏಕಾಂಗಿಯಾಗಿ ಇವತ್ತು ನಾವು ಸ್ಪರ್ಧೆ ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡದಲ್ಲಿ ಕೂಡ ಜಿಲ್ಲೆಯಲ್ಲಿ ಕೂಡ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೇವೆ. ಹಾಗಾಗಿ ಬಹುಜನ ಸಮಾಜ ಪಾರ್ಟಿ ಯಾವುದೇ ಒಂದು ಬಂಡವಾಳಶಾಹಿಗಳಿಂದ ಚುನಾವಣಾ ಬಾಂಡ್ಗಳನ್ನು ಪಡೆದಂಥ ಪಕ್ಷ ಅಲ್ಲ. ಇವತ್ತು ಎಲ್ಲ ಮಾಧ್ಯಮದಲ್ಲಿ ಕೂಡ ಬಂದಿದೆ. ಇವತ್ತು ಬಹುಜನ ಸಮಾಜ ಪಾರ್ಟಿ ಒಂದು ಯಾವುದೇ ಬಂಡವಾಳಶಾಹಿಗಳಿಂದ ಬಾಂಡ್ಗಳನ್ನು ಇತರ ಪಕ್ಷಗಳಿಗಿಂತ ಪಡೆದಿಲ್ಲ. ಯಾವುದೇ ಇಷ್ಟವರೆಗೆ ಏಕಾಂಗಿಯಾಗಿ ಇವತ್ತು ಯಾವುದೇ ಮಾನ್ಯವರು ಕಾಂತಿರಾಮ್ರ ಒಂದು ಸಿದ್ಧಾಂತದ ಮೇರೆಗೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗೋಸ್ಕರ ಜನರಿಗಾಗಿ ಆಯ್ಕೆ ಮಾಡುವಂಥ ಸರ್ಕಾರವನ್ನು ಇವತ್ತು ನಾವು ಒಂದು ಓಟು ಅದೇ ಮತದಾರರ ಹತ್ರ ಒಂದು ನೋಟು ಕೂಡ ಕೇಳುವುದರ ಮೂಲಕ ಒಂದು ಓಟು ಮತ್ತು ಆ ನೋಟು ಕೂಡ ಕೇಳುವುದರ ಮೂಲಕ ಇವತ್ತು ನಾವು ಬಹುಜನ ಸಮಾಜ ಪಾರ್ಟಿ ಇಡೀ ದೇಶಾದ್ಯಂತ ಇವತ್ತು ಬಹುಜನ ಸಮಾಜ ಪಾರ್ಟಿಯ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದಲಿತರು, ಕಾರ್ಮಿಕರು, ಕೂಲಿ ಕಾರ್ಮಿಕರು ಮತ್ತು ಮಹಿಳೆಯರು, ಎಲ್ಲರೂ ವಿದ್ಯಾವಂತ ಯುವಕರು ಕೂಡ ಇವತ್ತು ಎಲ್ಲ ಮತದಾರ ಬಂಧುಗಳು ಇವತ್ತು ಕಾಂತಪ್ಪ ಲಂಗರವರ ಬಹುಜನ ಸಮಾಜ ಪಾರ್ಟಿಯ ಆಣೆ ಚಿಹ್ನೆಗೆ ಅಮೂಲ್ಯವಾದ ಮತವನ್ನು ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡಬೇಕಂತ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳನ್ನ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯಿಂದ ಮನವಿಯನ್ನು ಮಾಡ್ತೇನೆ. ಅದೇ ರೀತಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ